ಮೆಟ್ರೋ ದರ ಪರಿಷ್ಕರಣೆ ಇದರ ನಡುವೆ ಈಗ ನಿಮಗೆ ನಡೆದ ನೋಡಿ, ಅವರು ನಮ್ಮ ಮಾತೇನು ಕನ್ಸಲ್ಟ್ ಮಾಡಿಲ್ಲ. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಚೇರ್ಮನ್ ಈ ಎಸ್ ಟೇಕನ್ ಡಿಸಿಷನ್ ಆಯ್ತಾ. ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ ಆಯ್ತಾ. ನನಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ವಾಟ್ ಇಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಇಸ್ ಹ್ಯಾಪನ್ ಅದನ್ನು ನಾನು ಸರ್. ಮತ್ತು ಈಗ ನಿನ್ನೆ ನೀವು ಯಾವ ಪ್ರೋಗ್ರಾಮಿಗೆ ಹೋಗಿದ್ರಿ, ಅಲ್ಲಿ ನಿಮ್ಮನ್ನು CM ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನಸು ತುಂಬ ಇದೆ ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ನಿಮಗಿದೆಯಾ ಸರ್? ಪಾರ್ಟಿ ಏನಾಗ್ತದೆ ಕೇಳಬೇಕು ಸರ್. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು CM ಆಗಬೇಕು ಅಂತ ದಲಿತ ಸಂಘಟನೆಗಳು ಭಾಳ ತಪ್ಪೇನಿದೆ. ಅವರವರ ಅಭಿಮಾನಿಗಳು ಅವರು ಆಸೆ ಪಡ್ತಾರೆ. ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳ್ತಾರೆ. ಸರ್, ಬಜೆಟ್ ಬಳಿಕ ನಿಮ್ಮ CM ಆಗಿ ಮೆಟ್ರೋ ದರ ಪರಿಷ್ಕರಣೆ ಇದರ ನಡುವೆ ಈಗ ನಿಮಗೆ ನಡೆದ ನೋಡಿ, ಅವರು ನಮ್ಮ ಮಾತೇನು ಕನ್ಸಲ್ಟ್ ಮಾಡಿಲ್ಲ. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಚೇರ್ಮನ್ ಈ ಎಸ್ ಟೇಕನ್ ಡಿಸಿಷನ್ ಆಯ್ತಾ. ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ ಆಯ್ತಾ. ನನಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ವಾಟ್ ಇಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಇಸ್ ಹ್ಯಾಪನ್ ಅದನ್ನು ನಾನು ಸರ್. ಮತ್ತು ಈಗ ನಿನ್ನೆ ನೀವು ಯಾವ ಪ್ರೋಗ್ರಾಮಿಗೆ ಹೋಗಿದ್ರಿ, ಅಲ್ಲಿ ನಿಮ್ಮನ್ನು CM ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನಸು ತುಂಬ ಇದೆ ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ನಿಮಗಿದೆಯಾ ಸರ್? ಪಾರ್ಟಿ ಏನಾಗ್ತದೆ ಕೇಳಬೇಕು ಸರ್. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು CM ಆಗಬೇಕು ಅಂತ ದಲಿತ ಸಂಘಟನೆಗಳು ಭಾಳ ತಪ್ಪೇನಿದೆ. ಅವರವರ ಅಭಿಮಾನಿಗಳು ಅವರು ಆಸೆ ಪಡ್ತಾರೆ. ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳ್ತಾರೆ. ಸರ್, ಬಜೆಟ್ ಬಳಿಕ ನಿಮ್ಮ CM ಆಗಿ ಟೈಮ್ ವಿಲ್ ಆನ್ಸರ್.